ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಶುಭ ವಂದನೆಗಳು. ದೈವಾನ್ವೇಷಣೆ ಸತ್ಯವೇದ ಅಧ್ಯಯನದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ದೇವರ ವಾಕ್ಯಗಳು ಜೀವವುಳ್ಳದ್ದು, ಅದು ನಮ್ಮ ಜೀವಿತವನ್ನು ಬೆಳಗಿಸುತ್ತದೆ. ಪ್ರಿಯರೇ, ವಿಮೋಚನಾ ಕಾಂಡ 15ನೇ ಅಧ್ಯಾಯದ 22ನೇ ವಚನದವರೆಗಿನ ಇಂದಿನ ಧ್ಯಾನದಲ್ಲಿ ನಾವು ಮುಖ್ಯವಾಗಿ ಈ 3 ಅಂಶಗಳನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಮೋಶೆಯ ಜಯಗೀತೆ. ಕೆಂಪು ಸಮುದ್ರವು ದಾಟಿದ ನಂತರ ಇಸ್ರಾಯೇಲರು ದೇವರನ್ನು ಕೊಂಡಾಡುವುದು. ಎರಡನೇದಾಗಿ ಯೆಹೋವನ ಮಹತ್ಕಾರ್ಯ, ಐಗುಪ್ತರ ಸೈನ್ಯವನ್ನು ಮುಳುಗಿಸಿ ಇಸ್ರಾಯೇಲರಿಗೆ ಬಿಡುಗಡೆ ನೀಡಿದ ದೇವರ ಶಕ್ತಿ. ಮೂರನೇದಾಗಿ ನೀರಿಗಾಗಿ ಗುಣುಗುಟ್ಟುವಿಕೆ. ಬನ್ನಿರಿ, ಇವುಗಳನ್ನು ಸವಿಸ್ತಾರವಾಗಿ ತಿಳಿದುಕೊಳ್ಳಲು ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ನೀವು ವೀಕ್ಷಿಸುತ್ತಿರುವ ಈ ಕಾರ್ಯಕ್ರಮವು ಕೇವಲ ಕ್ರೈಸ್ತರನ್ನು ಮಾತ್ರ ಉದ್ದೇಶಿಸಿ ಸಿದ್ಧಪಡಿಸಲಾಗಿದ್ದು, ಪವಿತ್ರ ಬೈಬಲಿನ ಬೋಧನೆಗಳ ಆಧಾರದ ಮೇಲೆ ನಂಬಿಕೆಯನ್ನು ಬಲಪಡಿಸಲು ಮತ್ತು ಆತ್ಮಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ಇದನ್ನು ರೂಪಿಸಲಾಗಿದೆ. ಬೇರೆ ಯಾವುದೇ ಧರ್ಮ, ವಿಶ್ವಾಸ ಅಥವಾ ನಂಬಿಕೆಯನ್ನು ಟೀಕಿಸುವುದು, ವಿರೋಧಿಸುವುದು ಅಥವಾ ಕೀಳುಗಳೆಯುವುದು ನಮ್ಮ ಉದ್ದೇಶವಲ್ಲ. ನಾವು ಎಲ್ಲ ಧರ್ಮಗಳನ್ನು ಮತ್ತು ಸಮುದಾಯಗಳನ್ನು ಆಳವಾಗಿ ಗೌರವಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿರುವ ಯಾವುದೇ ವಿಷಯವು ಯಾರ ಭಾವನೆಗಳಿಗೂ, ನಂಬಿಕೆಗಳಿಗೂ ಅಥವಾ ಸಿದ್ಧಾಂತಗಳಿಗೂ ನೋವುಂಟು ಮಾಡಲು, ದೂಷಿಸಲು ಅಥವಾ ಅಪಪ್ರಚಾರವೆಸಗಲು ಉದ್ದೇಶಿಸಿದ್ದಲ್ಲ ಎಂಬುದಾಗಿ ಈ ಮೂಲಕವಾಗಿ ತಿಳಿಸಲು ಬಯಸುತ್ತೇವೆ. ವಂದನೆಗಳು. ನಿನ್ನ ನುಡಿಯು ನನ್ನನ್ನು ಚೈತನ್ಯಗೊಳಿಸುತ್ತದೆ. ಆಪತ್ಕಾಲದಲ್ಲಿ ಇದೇ ನನಗೆ ಆದರಣೆ. ಕೀರ್ತನೆಗಳು 119:50ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಈ ಕಾರ್ಯಕ್ರಮವು ನಿಮಗೆ ದೇವರ ವಾಕ್ಯದ ಆಳವಾದ ಸತ್ಯವನ್ನು ತಿಳಿಸುತ್ತಿದೆ ಹಾಗೂ ನೂತನ ಜೀವಿತದ ಕಡೆಗೆ ನಡೆಸುತ್ತಿದೆ ಎಂದು ನಾನು ನಂಬುತ್ತೇನೆ. ಆದುದರಿಂದ ಪ್ರಿಯರೇ, ನೀವು ಮಾಡಬೇಕಾದ ಅಮೂಲ್ಯವಾದ ಸಹಾಯವೆಂದರೆ ದಿನಾಲು ಕರೆ ಮಾಡಿ ನಮಗಾಗಿ ಪ್ರಾರ್ಥಿಸಿರಿ, ನಮ್ಮನ್ನು ಬೆಂಬಲಿಸಿರಿ. ಪ್ರಿಯರೇ, ಈಗ ನಾವು ವಿಮೋಚನಾ ಕಾಂಡ ಪುಸ್ತಕದ 15ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಇದರ ಮುಖ್ಯ ವಿಷಯ ಇಸ್ರಾಯೇಲ್ಯರ ವಿಮೋಚನಾ ಗೀತ. ನೀರಿಲ್ಲದಕ್ಕೆ ಇಸ್ರಾಯೇಲ್ಯರ ಗುಣುಗುಟ್ಟುವಿಕೆ. ಕೆಂಪು ಸಮುದ್ರವನ್ನು ಸುರಕ್ಷಿತವಾಗಿ ದಾಟಿದ ಕೂಡಲೇ ಇಸ್ರಾಯೇಲ್ಯರೆಲ್ಲರೂ ಗೀತವೊಂದು ಆಡಿದರು. ಅದೇನೆಂಬುದಾಗಿ ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 15ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಆಗ ಮೋಶೆಯು ಇಸ್ರಾಯೇಲ್ಯರು ಯೆಹೋವನ ಸ್ತೋತ್ರಕ್ಕಾಗಿ ಈ ಕೀರ್ತನೆಯನ್ನು ಹಾಡಿದರು. ಯೆಹೋವನ ಸ್ತೋತ್ರವನ್ನು ಗಾನ ಮಾಡೋಣ. ಆತನು ಮಹಾಜಯಶಾಲಿಯಾದನು. ಕುದುರೆಗಳನ್ನು, ರಾವುತರನ್ನು ಸಮುದ್ರದಲ್ಲಿ ಕೆಡವಿ ನಾಶ ಮಾಡಿದ್ದಾನೆ. ನನ್ನ ಬಲವು ಕೀರ್ತನೆಯು ಯಾಹುವೆ. ಆತನಿಂದ ನನಗೆ ರಕ್ಷಣೆ ಉಂಟಾಯಿತು. ನಮ್ಮ ದೇವರು ಆತನೇ. ಆತನನ್ನು ವರ್ಣಿಸುವೆವು. ನಮ್ಮ ಪಿತೃಗಳ ದೇವರು ಆತನೇ. ಆತನ ಮಹಿಮೆಯನ್ನು ಪ್ರಖ್ಯಾತಿಪಡಿಸುವೆವು. ಯೆಹೋವನು ಯುದ್ಧ ಶೂರನು. ಆತನ ನಾಮಧೇಯವು ಯೆಹೋವನೇ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಈಗ ಅವರೆಲ್ಲರೂ ಅತ್ಯಂತ ಉತ್ಸಾಹದಿಂದ ಹಾಡುತ್ತಿದ್ದಾರೆ. ಆದರೆ ಇದೇ ಜನರು ಕೆಲವೇ ತಾಸುಗಳ ಹಿಂದೆ ಕೆಂಪು ಸಮುದ್ರದ ಆಚೆ ಬದಿಯಲ್ಲಿರುವಾಗ ಕೂಗಿ ಗೋಳಾಡುತ್ತಾ ತಾವು ಐಗುಪ್ತಕ್ಕೆ ಹಿಂತಿರುಗಿ ಹೋಗಬೇಕೆಂದು ಆಶಿಸಿದ್ದರು. ಐಗುಪ್ತದಲ್ಲಿ ಸಮಾಧಿಗಳಿಲ್ಲವೆಂದು ಈ ಅರಣ್ಯದಲ್ಲಿ ಸಾಯುವುದಕ್ಕಾಗಿ ನಮ್ಮನ್ನು ಕರೆತಂದಿದ್ದೀಯಾ ಎಂದು ಕೇಳಿದ್ದರು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 16ನೇ ವಚನದಲ್ಲಿ ಹೀಗೆ ಬರೆದಿದೆ: ನಾವು ದೇವಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ? ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ ಎಂಬುದಾಗಿ. ಪ್ರಿಯರೇ, ಈ ಘಟನೆಯ ಮೂಲಕ ದೇವರು ನಮಗೆ ಒಂದು ಪ್ರಾಮುಖ್ಯ ಸತ್ಯವನ್ನು ಕಲಿಸುತ್ತಿದ್ದಾನೆ. ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು. ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ಥಾನವನ್ನು ಹೊಂದಿದರು ಎಂಬುದೇ. ಇದನ್ನು ನಾವು
ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ ಮೊದಲಿನ 2 ವಚನಗಳಲ್ಲಿ ನೋಡುತ್ತೇವೆ. ಪ್ರಿಯರೇ, ಇಸ್ರಾಯೇಲ್ಯರು ಮೋಶೆಯಲ್ಲಿ ಹೇಗೆ ದೀಕ್ಷಾಸ್ನಾನ ಹೊಂದಿದರು? ಅದು ನೀರಿನಲ್ಲಿ ಇರಲಿಕ್ಕಿಲ್ಲ. ಯಾಕಂದರೆ ಅವರು ಒಣನೆಲದ ಮೇಲೆ ದಾಟಿ ಹೋಗಿದ್ದರು. ಅವರ ಮೇಲೆ ಒಂದು ತೊಟ್ಟು ನೀರು ಬೀಳಲಿಲ್ಲ. ನೀರಿನ ಕುರಿತು ಮಾತನಾಡುವುದಾದರೆ ನಾವು ಐಗುಪ್ತರನ್ನು ನೋಡಬೇಕಾಗುತ್ತದೆ. ಅವರೆಲ್ಲರೂ ನೀರಿನಲ್ಲಿ ಮುಳುಗಿ ಹೋದರು. ಹಾಗಾದರೆ ಮೋಶೆಗಾಗಿ ಇಸ್ರಾಯೇಲ್ಯರು ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ನಾನ ಹೊಂದಿದರು ಎಂಬ ಮಾತಿನ ಅರ್ಥವೇನು? ಇದರ ಅರ್ಥ ಅವರು ಗುರುತಿಸಲ್ಪಟ್ಟರು ಎಂಬುದಾಗಿ. ಪ್ರಿಯರೇ, ದೀಕ್ಷಾಸ್ನಾನ ಎಂಬುದರ ಮೂಲ ಅರ್ಥ ಗುರುತಿಸಲ್ಪಡುವುದು ಎಂಬುದಾಗಿದೆ. ದೀಕ್ಷಾಸ್ನಾನದ ವಿಧಿಯು ನೀರಿನ ದೀಕ್ಷಾಸ್ನಾನವಾಗಿದೆ. ಅದು ಪ್ರಾಮುಖ್ಯವಾಗಿದೆ. ಅದು ಪವಿತ್ರಾತ್ಮನಿಂದಾಗುವ ನಿಜ ದೀಕ್ಷಾಸ್ನಾನದಂತಿದ್ದು ನಮ್ಮನ್ನು ಕ್ರಿಸ್ತನಲ್ಲಿ ಇರಿಸಿ ಆತನೊಂದಿಗೆ ಗುರುತಿಸಿಕೊಳ್ಳುವಂತೆ ಮಾಡುತ್ತದೆ. ಇಸ್ರಾಯೇಲ್ಯರು ಮೋಶೆಯೊಂದಿಗೆ ಹೇಗೆ ದೀಕ್ಷಾಸ್ನಾನ ಮಾಡಿಸಲ್ಪಟ್ಟರು? ಪ್ರಿಯರೇ, ಅವರು ಮೊದಲು ತಮ್ಮೆದುರಿಗಿದ್ದ ಸಮುದ್ರದ ಕುರಿತಾಗಿ ಗುಣುಗುಟ್ಟಿದರು. ಆದರೆ ಅದನ್ನು ದಾಟಿ ಬಂದಾಗ ಮೋಶೆಯ ಸ್ತುತಿಗೀತವನ್ನು ಹಾಡಿದರು. ಮೋಶೆಯೊಂದಿಗೆ ಒಂದಾಗಿ ಮಾಡಲ್ಪಟ್ಟರು. ಅವನ ಮೂಲಕ ಬಿಡುಗಡೆ ಹೊಂದಿದರು. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 29ನೇ ವಚನ ಹೀಗೆ ಹೇಳುತ್ತದೆ: ನಂಬಿಕೆಯಿಂದಲೇ ಇಸ್ರಾಯೇಲ್ಯರು ಕೆಂಪು ಸಮುದ್ರವನ್ನು, ಒಣಭೂಮಿಯನ್ನು ದಾಟುವಂತೆ ದಾಟಿದರು. ಐಗುಪ್ತ ದೇಶದವರು ಅದನ್ನು ದಾಟುವುದಕ್ಕೆ ಪ್ರಯತ್ನಿಸಿ ಮುಳುಗಿ ಹೋದರು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಅವರು ಸಮುದ್ರವನ್ನು ದಾಟಿದ್ದು ನಂಬಿಕೆಯಿಂದಲೇ. ಆದರೆ ಯಾರ ನಂಬಿಕೆಯಿಂದ? ಅದು ಇಸ್ರಾಯೇಲ್ಯರ ನಂಬಿಕೆಯಾಗಿರಲಿಲ್ಲ. ಯಾಕಂದರೆ ಸಮುದ್ರವನ್ನು ದಾಟುವ ತನಕ ಅವರಲ್ಲಿ ನಂಬಿಕೆ ಇರಲಿಲ್ಲ. ಅವರು ಮೋಶೆಯೊಂದಿಗೆ ಗುರುತಿಸಲ್ಪಟ್ಟರು. ಅಂದರೆ ಅದು ಮೋಶೆಯ ನಂಬಿಕೆಯೇ ಆಗಿತ್ತು. ಕೆಂಪು ಸಮುದ್ರದ ಮೇಲೆ ಕೋಲನ್ನು ಚಾಚಿದ್ದು ಮೋಶೆಯೇ. ಅವರನ್ನು ಆಚೆ ದಡಕ್ಕೆ ದಾಟಿಸಿದ್ದು ಮೋಶೆಯೇ. ಅವರು ಆಚೆ ಬದಿಗೆ ತಲುಪಿದಾಗ ಜಯಗೀತವನ್ನು ಪ್ರಾರಂಭಿಸಿ ಹಾಡಿದ್ದು ಮೋಶೆಯೇ. ಪ್ರಿಯರೇ, ಅವರು ದೇವರ ರಕ್ಷಣಾ ಕಾರ್ಯವನ್ನು ನೋಡಿದ್ದಾರೆ. ಅವರು ಮೋಶೆಯೊಂದಿಗೆ ಗುರುತಿಸಲ್ಪಟ್ಟಿದ್ದಾರೆ. ಹೀಗೆ ಅವರು ಮೋಶೆಯೊಂದಿಗೆ ದೀಕ್ಷಾಸ್ನಾನ ಹೊಂದಿದವರಾಗಿದ್ದಾರೆ. ಪ್ರಿಯರೇ, ನೀವು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಡುವಾಗ ಆಗುವ ಸಂಗತಿ ಇದೇ ಆಗಿದೆ. ಐಗುಪ್ತರ ದಾಸತ್ವದಿಂದ ನಮ್ಮನ್ನು ಬಿಡಿಸುವಾತನು, ಈ ಲೋಕದ ಐಗುಪ್ತವೆಂಬ ಕತ್ತಲಿಂದ ಬಿಡಿಸುವಾತನು ಆತನೇ. ಆತನು ನಮ್ಮನ್ನು ಕೆಂಪು ಸಮುದ್ರದ ಆಚೆಗೆ ದಾಟಿಸುತ್ತಾನೆ. ಅದು ಆತನ ಬಿಡುಗಡೆ, ಆತನ ರಕ್ಷಣೆ, ಆತನ ವಿಮೋಚನೆ. ನಾವು ಆತನಿಗೆ ವಿಮೋಚನಾ ಗೀತವನ್ನು ಹಾಡುವ ಸ್ಥಿತಿಗೆ ಆತನೇ ನಮ್ಮನ್ನು ನಡೆಸುತ್ತಾನೆ. ಆಗ ನಾವು ಆತನಲ್ಲಿ ಸೇರಿಕೊಂಡವರಾಗಿರುತ್ತೇವೆ. ನಾವು ಕ್ರಿಸ್ತನಿಗೆ ದೀಕ್ಷಾಸ್ನಾನ ಹೊಂದಿದವರಾಗುತ್ತೇವೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 13ನೇ ವಚನದಲ್ಲಿ ಹೀಗೆ ಹೇಳುತ್ತದೆ: ಯಹೂದ್ಯರಾಗಲಿ ಗ್ರೀಕರಾಗಲಿ, ದಾಸರಾಗಲಿ ಸ್ವತಂತ್ರರಾಗಲಿ, ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು ಎಂದು. ಪ್ರಿಯ ವೀಕ್ಷಕರೇ, ನಮ್ಮನ್ನು ಕ್ರಿಸ್ತನೊಂದಿಗೆ ಸೇರಿಸುವಾತನು ಪವಿತ್ರಾತ್ಮನೇ ಆಗಿದ್ದಾನೆ. ನಮ್ಮನ್ನು ಆತನೊಂದಿಗೆ ಒಂದಾಗಿ ಮಾಡುತ್ತಾನೆ. ಆತನೊಂದಿಗೆ ಒಂದಾಗಿ ಮಾಡಲ್ಪಡುವುದು ಒಂದು ಅದ್ಭುತವಾದ ಸಂಗತಿಯೇ ಸರಿ. ತನ್ನ ರಕ್ಷಣೆಯ ನಿಶ್ಚಯತ್ವದ ಕುರಿತಾಗಿ ಮಾತನಾಡುವಾಗ ಒಬ್ಬ ಸ್ತ್ರೀ ಹೀಗೆ ಹೇಳಿದಳು: ಆತನ ಕೈಯಿಂದ ನಮ್ಮನ್ನು ಯಾರೂ ತೆಗೆಯಲಾರರು ಎಂಬುದಾಗಿ. ಆಗ ಒಬ್ಬರು, ಒಂದು ವೇಳೆ ಆತನ ಕೈಯಿಂದ ನೀವು ಜಾರಿ ಹೋದರೆ ಎಂದಾಗ ಆಕೆ ಹೇಳಿದಳು, ಇಲ್ಲ, ಖಂಡಿತವಾಗಿ ಹಾಗಾಗುವುದಿಲ್ಲ. ನಾನು ಆತನ ಬೆರಳುಗಳ ಎಡೆಯಿಂದ ಜಾರಿ ಹೋಗಲಾರೆ, ಯಾಕೆಂದರೆ ನಾನೇ ಒಂದು ಬೆರಳಾಗಿರುತ್ತೇನೆ ಎಂದು. ಸ್ನೇಹಿತರೆ, ಇದು ಸತ್ಯವಾಗಿದೆ. ನಾವು ಕ್ರಿಸ್ತನ ದೇಹದ ಅಂಗಗಳಾಗಿದ್ದೇವೆ. ಪರಿಶುದ್ಧಾತ್ಮನು ನಮ್ಮನ್ನು ಆತನೊಂದಿಗೆ ಸೇರಿಸ್ತಾನೆ. ಕ್ರಿಸ್ತನನ್ನು ರಕ್ಷಕನಾಗಿ ನಂಬಿದಾಗ ಪವಿತ್ರ ಆತ್ಮನು ನಮ್ಮಲ್ಲಿ ಮಾಡುವ ಕಾರ್ಯದ ಚಿತ್ರಣ ಇದಾಗಿದೆ. ಪ್ರಿಯರೇ, ಇಸ್ರಾಯೇಲ್ಯರು ಮೋಶೆಯೊಂದಿಗೆ ಸೇರಿಕೊಂಡು ದೇವರಿಗೆ ವಿಮೋಚನಾ ಗೀತೆಯನ್ನು ಹಾಡುವ ಮೊದಲು ಅವರು ದುಃಖದ ಹಾಡುಗಳನ್ನೇ ಹಾಡುತ್ತಿದ್ದರು. ಅವರ ಪ್ರಯಾಣದುದ್ದಕ್ಕೂ
ಅವರು ಈ ರೀತಿಯ ಗುಣುಗುಟ್ಟುವಿಕೆಯ ಹಾಡುಗಳನ್ನೇ ಹಾಡಿದರು. ಆದರೆ ಈ ಒಂದು ಸಂದರ್ಭದಲ್ಲಿ ಮಾತ್ರ ಅವರು ಸಂತೋಷ ಉಕ್ಕೇರಿದವರಾಗಿ ಜಯಗೀತೆಯನ್ನು ಹಾಡಿದರು. ಪ್ರಿಯರೇ, ಈ ಹಾಡನ್ನು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿನ ದೆಬೋರಾ ಬಾರಾಕರ ಗೀತೆಗೆ ಹೋಲಿಸಬಹುದು. ಸತ್ಯವೇದದಲ್ಲಿ ಅನೇಕ ಗೀತೆಗಳಿವೆ. ದಾವೀದನು ಹಾಡಿದ ಅನೇಕ ಗೀತೆಗಳು ಕೀರ್ತನೆಗಳು ಪುಸ್ತಕದಲ್ಲಿವೆ. ಅವನ ಹಾಡುಗಳು ಬಹು ವಿಶೇಷವಾದವುಗಳೆಂದು ನಾವು ತಿಳಿಯಬಹುದು. ಯೆರೆಮೀಯನು ಕೂಡ ಆಗಾಗ ಪ್ರಲಾಪಿಸುವಂತಿದ್ದ ಹಾಡುಗಳನ್ನು ಹಾಡಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿನ ಇತರ ಅನೇಕ ಪ್ರವಾದಿಗಳು ಕೂಡ ಹಾಡಿದರು. ಪ್ರಿಯರೇ, ಹೊಸ ಒಡಂಬಡಿಕೆಯು ಕೂಡ ಗೀತೆಗಳಿಂದಲೇ ಪ್ರಾರಂಭವಾಗುತ್ತದೆ. ಲೂಕನು ಅನೇಕ ಗೀತೆಗಳನ್ನು ದಾಖಲಿಸಿದ್ದಾನೆ. ತನಗೊಬ್ಬ ಮಗನು ಹುಟ್ಟುತ್ತಾನೆಂದು ತಿಳಿದಾಗ ಎಲಿಸಬೇತಳು ಹಾಡನ್ನು ಹಾಡುತ್ತಾಳೆ. ತಾನು ಕರ್ತನಾದ ಯೇಸುವಿನ ತಾಯಿಯಾಗಲಿದ್ದೇನೆಂದು ತಿಳಿದಾಗ ಮರಿಯಳು ಹಾಡುತ್ತಾಳೆ. ಪ್ರಿಯರೇ, ಕ್ರಿಸ್ತನ ಜನನದ ಸಂಬಂಧದ ಹಾಡುಗಳೂ ಇವೆ. ಕೊನೆಗೆ ಪ್ರಕಟಣೆ ಪುಸ್ತಕದಲ್ಲಿ ದೇವರ ಸಿಂಹಾಸನದ ಮುಂದೆ ಮಹಾಸಮೂಹವು ನೆರೆದು ಹಾಡುವ ಒಂದು ಚಿತ್ರಣವಿದೆ. ಒಂದು ವೇಳೆ ನನಗೆ ಹಾಡಲು ಬರುವ ಸಂದರ್ಭ ಅದೇ ಮೊದಲಾಗಬಹುದು. ಈ ತನಕ ನಾನೇನು ಒಳ್ಳೆಯ ಹಾಡುಗಾರನಾಗಿಲ್ಲ. ಆದರೆ ಆಗ ಹೊಸ ಶರೀರ, ಹೊಸ ಸ್ವರ ನನಗೆ ದೊರಕಿ ನಾನು ಕೂಡ ಹೊಸ ಹಾಡನ್ನು ಹಾಡಬಹುದು. ಪ್ರಿಯ ವೀಕ್ಷಕರೇ, ಈ ದಿನಗಳಲ್ಲಿ ಶಾಂತಿಯ ಕುರಿತಾಗಿ ತುಂಬ ಮಾತನಾಡುವವರೆಲ್ಲರೂ ಈ ಮೋಶೆಯ ಹಾಡನ್ನು ಓದುವುದು ಒಳ್ಳೆಯದು. ಯೆಹೋವನು ಯುದ್ಧ ವೀರನೆಂದು ಅಲ್ಲಿ ಹೇಳಿಯದೆ. ಪ್ರಕಟಣೆ ಪುಸ್ತಕ 18ನೇ ಅಧ್ಯಾಯದಲ್ಲಿ ದೇವರು ಲೋಕಕ್ಕೆ ಇಳಿದು ಬಂದು ಎಲ್ಲ ಅಧರ್ಮವನ್ನು ನಾಶ ಮಾಡುವುದನ್ನು ನೋಡುತ್ತೇವೆ. ಆತನು ಹಾಗೆ ಮಾಡುವ ತನಕ ಭೂಲೋಕದಲ್ಲಿ ಶಾಂತಿ ನೆಲೆಸಲು ಸಾಧ್ಯವಿಲ್ಲ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 34ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೀಗೆ ಹೇಳಿದ್ದಾನೆ: ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸುವುದಕ್ಕಾಗಿ ಬಂದೆನೆಂದು ನೆನೆಸಬೇಡಿರಿ. ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ, ಖಡ್ಗವನ್ನು ಹಾಕುವುದಕ್ಕೆ ಬಂದೆನು ಎಂಬುದಾಗಿ. ಪ್ರಿಯರೇ, ಇದು ಆತನ ಮೊದಲನೆಯ ಬರೋಣದ ಕುರಿತಾಗಿ ಹೇಳಿರುವ ಮಾತು. ಎರಡನೇ ಸಾರಿ ಆತನು ಈ ಲೋಕಕ್ಕೆ ಬರುವಾಗ ಖಡ್ಗದೊಂದಿಗೆ ಸಮಾಧಾನವನ್ನು ತರಲಿದ್ದಾನೆ. ಈ ಭೂಮಿಯಿಂದ ಅನೀತಿಯನ್ನು ತೆಗೆದುಹಾಕಲು ಅದೊಂದೇ ಮಾರ್ಗವಾಗಿದೆ. ಮೋಶೆ ಇಸ್ರಾಯೇಲ್ಯರು ಹಾಡಿದ ಈ ಹಾಡಿನಲ್ಲಿ ಕೆಂಪು ಸಮುದ್ರವನ್ನು ದಾಟುವಾಗ ಅವರಿಗಾದ ಅದ್ಭುತ ಅನುಭವಗಳ ಕುರಿತಾಗಿ ಹೇಳಿದೆ. ದೇವರು ನಮಗಾಗಿ ಮಾಡಿದ್ದನ್ನು ಅವರು ಕಂಡಂತೆ ಈ ಹಾಡಿನಲ್ಲಿ ಚಿತ್ರಿಸಲಾಗಿದೆ. ಪ್ರಿಯರೇ, ಇದು ಅವರು ಎಂದಿಗೂ ಮರೆಯಲಾಗದ ಅನುಭವವಾಗಿತ್ತು. ಈ ಅನುಭವ ಯಾವಾಗಲೂ ಅವರ ಮುಂದೆ ಬರುತ್ತಿತ್ತು. ಮುಂದಕ್ಕೆ ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 15ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನದವರೆಗೆ. ಆತನು ಫರೋಹನನ ರಥಗಳನ್ನು, ಸೈನಿಕರನ್ನು ಸಮುದ್ರದಲ್ಲಿ ಕೆಡವಿದನು. ಅವನ ಶ್ರೇಷ್ಠ ವೀರರನ್ನು ಕೆಂಪು ಸಮುದ್ರದಲ್ಲಿ ಮುಳುಗಿಸಿಬಿಟ್ಟನು. ಸಾಗರವು ಅವರನ್ನು ಮುಚ್ಚಿಬಿಟ್ಟಿತು. ಕಲ್ಲಿನಂತೆ ದಡಾಲೆಂದು ಸಮುದ್ರದ ತಳವನ್ನು ಸೇರಿದರು. ಯೆಹೋವನೇ, ನಿನ್ನ ಭುಜಬಲವು ಎಷ್ಟೋ ಘನವಾದದ್ದು. ಯೆಹೋವನೇ, ನಿನ್ನ ಭುಜಬಲವು ನಿನ್ನ ಶತ್ರುಗಳನ್ನು ಪುಡಿ ಪುಡಿ ಮಾಡುತ್ತದೆ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಇಸ್ರಾಯೇಲ್ಯರು ತಮಗಾದ ಬಿಡುಗಡೆಯ ಸಂತೋಷವನ್ನು ಆಚರಿಸುತ್ತಿದ್ದಾರೆ. ಅವರಿಗೆ ಐಗುಪ್ತವು ಮತ್ತು ಐಗುಪ್ತರು, ಅಂದರೆ ಈ ಲೋಕವು, ಗುಲಾಮತನವು ತಮಗಿದ್ದ ನಿರೀಕ್ಷೆಯಿಲ್ಲದ ಸಹಾಯಹೀನ ಸ್ಥಿತಿಯಾಗಿತ್ತು. ಈಗ ಅವರು ಬಿಡುಗಡೆಯಾಗಿದ್ದಾರೆ. ಈ ಹಾಡಿನ ಮುಖ್ಯಾಂಶ ಇದೇ ಆಗಿದೆ. ಅವರು ಮೂರ್ತಿ ಪೂಜೆ ತುಂಬಿದ ದೇಶದಿಂದ ಹೊರಬಂದಿದ್ದಾರೆ ಎಂಬುದನ್ನು ಗಮನದಲ್ಲಿರಿಸಿರಿ. ಪ್ರತಿಯೊಂದು ಬಾಧೆಯು ಐಗುಪ್ತರ ಯಾವುದಾದರೊಂದು ದೇವತೆಗೆ ಎದುರಾಗಿತ್ತು. ಈಗ ಅವರು ಯಾವ ತೀರ್ಮಾನಕ್ಕೆ ಬರಬೇಕು? ವಿಮೋಚನೆ ಕಾಂಡ ಪುಸ್ತಕ 15ನೇ ಅಧ್ಯಾಯ 7ನೇ ವಚನದಿಂದ 11ನೇ ವಚನದವರೆಗೆ ಗಮನಿಸಿರಿ. ನೀನು ಅತ್ಯಧಿಕ ಮಹತ್ವವುಳ್ಳವನಾಗಿ ನಿನಗೆದುರಾಗಿ ನಿಲ್ಲುವವರನ್ನು ಕೆಡವಿ ಬಿಡುತ್ತಿ. ನಿನ್ನ ಕೋಪಾಗ್ನಿಯು ಹೊರಟು ಅವರನ್ನು ಒಣಗಿದ ಹುಲ್ಲನ್ನೋ ಎಂಬಂತೆ ಭಸ್ಮ ಮಾಡುತ್ತದೆ. ನೀನು ಸಿಟ್ಟಿನಿಂದ ಮುಸುಗರೆದಾಗ ಸಮುದ್ರದ ನೀರು ಒಡ್ಡಿನಂತಾಯಿತು. ಪ್ರವಾಹವು ಗೋಡೆಯೋಪಾದಿಯಲ್ಲಿ ನಿಂತುಕೊಂಡಿತು. ಸಾಗರ ಗರ್ಭದೊಳಗಣ ಜಲವು ಗಟ್ಟಿಯಾಯಿತು. ನಾವು ಇವರನ್ನು ಹಿಂದಟ್ಟಿ ಹಿಡಿಯುವೆವು, ಅವರ ಸೊತ್ತನ್ನು ಅಪಹರಿಸಿ ಹಂಚಿಕೊಳ್ಳುವೆವು.
ಅವರಲ್ಲಿ ನಮ್ಮ ಕೋರಿಕೆಯನ್ನು ತೀರಿಸಿಕೊಳ್ಳುವೆವು. ನಾವು ಕತ್ತಿಯನ್ನು ಹಿರಿದು ಭುಜಬಲದಿಂದ ಅವರನ್ನು ಸಂಹಾರ ಮಾಡುವೆವು ಎಂಬುದಾಗಿ ನಮ್ಮ ಶತ್ರುಗಳು ಮಾತಾಡಿಕೊಳ್ಳುತ್ತಿದ್ದರು. ಆದರೆ ನೀನು ಉಸಿರುಗಾಳಿಯಿಂದ ಊದಲು ಸಮುದ್ರವು ಅವರನ್ನು ಮುಚ್ಚಿತು. ಅವರು ಮಹಾಸಾಗರದೊಳಗೆ ಸೀಸದ ಗುಂಡಿನಂತೆ ಮುಳುಗಿ ಹೋದರು. ಯೆಹೋವನೇ, ದೇವರುಗಳಲ್ಲಿ ನಿನ್ನ ಸಮಾನನು ಯಾವನು? ಪರಿಶುದ್ಧತ್ವದಿಂದ ಸರ್ವೋತ್ತಮನು ಪ್ರಖ್ಯಾತಿಯ ಕೃತ್ಯಗಳನ್ನು ಮಾಡಿರುವುದರಿಂದ ಭಯಂಕರನು ಅದ್ಭುತಗಳನ್ನು ನಡೆಸುವವನು ಆಗಿರುವ ನಿನಗೆ ಸಮಾನನು ಎಲ್ಲಿ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ದೇವರು ತನ್ನ ಕುರಿತಾದ ವಿಶೇಷ ಸತ್ಯಗಳನ್ನು ಅವರಿಗೆ ಕಲಿಸುತ್ತಿದ್ದಾನೆ. ಮುಂದಕ್ಕೆ ನೋಡಿರಿ, ವಿಮೋಚನೆಕಾಂಡ ಪುಸ್ತಕ 15ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು. ನೀನು ನಿನ್ನ ಬಲಗೈಯನ್ನು ಚಾಚಿದಾಗ ಭೂಮಿಯು ಬಾಯಿದೆರೆದು ಶತ್ರುಗಳನ್ನು ನುಂಗಿಬಿಟ್ಟಿತಲ್ಲ. ನೀನು ಬಿಡುಗಡೆ ಮಾಡಿದ ಪ್ರಜೆಯನ್ನೋ ಪ್ರೀತಿಯಿಂದ ನಡೆಸಿಕೊಂಡು ನಿನ್ನ ಪರಿಶುದ್ಧ ನಿವಾಸ ಸ್ಥಾನದ ತನಕ ನಿನ್ನ ಶಕ್ತಿಯಿಂದ ಬರಮಾಡಿದ್ದೀ ಎಂಬುದಾಗಿ. ಇಸ್ರಾಯೇಲು ವಿಮುಕ್ತ ಜನಾಂಗವಾಗಿದೆ. ಜನರ ಬಿಡುಗಡೆಗೆ ಪ್ರಥಮ ಆದ್ಯತೆ ಇರುತ್ತದೆ. ಇದು ಅತಿ ಅವಶ್ಯವಾದದ್ದು ಪ್ರಿಯರೇ. ಪ್ರಿಯ ಮಿತ್ರನೇ, ನಿನಗೆ ರಕ್ಷಣೆಯಾಗದೆ ಕ್ರಿಸ್ತನು ಕ್ರೂಜೆಯ ಮೇಲೆ ಮಾಡಿ ತೀರಿಸಿದ ರಕ್ಷಣೆಯನ್ನು ಹೊಂದಿಕೊಳ್ಳದಿದ್ದರೆ ನಿನ್ನಿಂದ ದೇವರು ಯಾವ ಕಾರ್ಯವನ್ನೂ ಕೇಳುವುದಿಲ್ಲ. ನಿನ್ನಿಂದಾಗಲಿ ಲೋಕದಿಂದಾಗಲಿ ಆತನಿಗೆ ಏನೂ ಬೇಕಾಗಿಲ್ಲ. ನೀನು ಇನ್ನೂ ಉತ್ತಮ ಮಟ್ಟಕ್ಕೆ ಬಾ, ನಿನ್ನನ್ನು ಶುದ್ಧ ಮಾಡಿಕೋ, ಆಗ ನಾನು ನಿನಗೆ ಒಳ್ಳೆಯದನ್ನು ಮಾಡುತ್ತೇನೆ ಎಂದು ಆತನು ಹೇಳುವುದಿಲ್ಲ. ದೇವರು ಲೋಕದಿಂದ ಏನನ್ನೂ ಬಯಸುವುದಿಲ್ಲ. ನಾಶವಾಗಿರುವ ಲೋಕಕ್ಕೆ ಆತನು ಹೇಳುವುದೇನೆಂದರೆ, ನಿನಗಾಗಿ ಪ್ರಾಣ ಕೊಟ್ಟ ನನ್ನ ಮಗನನ್ನು ನೀನೇನು ಮಾಡುತ್ತೀ ಎಂಬುದಾಗಿ. 13ನೇ ವಚನವನ್ನು ಇನ್ನೊಮ್ಮೆ ನೋಡೋಣ. ನೀನು ಬಿಡುಗಡೆ ಮಾಡಿದ ಪ್ರಜೆಯನ್ನು ಪ್ರೀತಿಯಿಂದ ನಡೆಸಿಕೊಂಡು ನಿನ್ನ ಪರಿಶುದ್ಧ ನಿವಾಸ ಸ್ಥಾನದ ತನಕ ನಿನ್ನ ಶಕ್ತಿಯಿಂದ ಬರಮಾಡಿದ್ದಿ ಎಂಬುದಾಗಿ. ಪ್ರಿಯರೇ, ಅವರು ಈಗಾಗಲೇ ವಾಗ್ದಾತ ದೇಶಕ್ಕೆ ಬಂದವರಂತೆ ಕಾಣುತ್ತಾರೆ. ದೇವರ ಲೆಕ್ಕದಲ್ಲಿ ಅವರು ಅಲ್ಲಿದ್ದಾರೆ. ಯಾಕಂದರೆ ಆತನು ಅವರನ್ನು ಅಲ್ಲಿಗೆ ನಡೆಸಲಿದ್ದಾನೆ. ವಿಮೋಚನೆಕಾಂಡ ಪುಸ್ತಕ 15ನೇ ಅಧ್ಯಾಯ 14ನೇ ವಚನದಿಂದ 19ನೇ ವಚನದವರೆಗೆ ನೋಡೋಣ. ಜನಾಂಗಗಳು ಇದನ್ನು ಕೇಳಿ ನಡುಗುತ್ತಿರುವವು. ಫಿಲಿಷ್ಟಿಯರಿಗೆ ಸಂಕಟವಾಯಿತು. ಏದೋಮ್ಯರ ಕುಲಪತಿಗಳು ಕಳವಳಗೊಂಡರು. ಮೋವಾಬ್ಯರ ಮುಖಂಡರು ಗಡಗಡನೆ ನಡುಗುತ್ತಾರೆ. ಕಾನಾನ್ ದೇಶದವರು ಕರಗಿ ಹೋದರು. ಗಾಬರಿಯೂ ಹೆದರಿಕೆಯೂ ಅವರನ್ನು ಹಿಡಿದವೆ. ನಿನ್ನ ಭುಜ ಬಲದ ದಿಸೆಯಿಂದ ಅವರು ಕಲ್ಲಿನಂತೆ ಸ್ತಬ್ಧರಾಗಿದ್ದಾರೆ. ಅಷ್ಟರಲ್ಲಿ ಯೆಹೋವನೇ, ನೀನು ಸಂಪಾದಿಸಿಕೊಂಡ ನಿನ್ನ ಪ್ರಜೆಗಳು ಸಾಗಿ ಹೋಗಿ ದೇಶವನ್ನು ಸೇರುವರು. ನೀನು ಅವರನ್ನು ನಿನ್ನ ಸ್ವಕೀಯ ದೇಶವಾಗಿರುವ ಬೆಟ್ಟದ ಸೀಮೆಗೆ ತಂದು ಸ್ಥಾಪಿಸುವಿ. ಯೆಹೋವನೇ, ನೀನು ಸ್ವಂತ ನಿವಾಸಕ್ಕಾಗಿ ಏರ್ಪಡಿಸಿಕೊಂಡಿರುವ ಸ್ಥಾನವಾಗಿಯೂ, ಕರ್ತನೆ, ನೀನು ಸಿದ್ಧಪಡಿಸಿಕೊಂಡಿರುವ ಪವಿತ್ರಾಲಯವಾಗಿಯೂ ಇರುವಲ್ಲಿಗೆ ಅವರನ್ನು ಬರಮಾಡುವಿ. ಯೆಹೋವನೇ ಯುಗಾಂತರಗಳಲ್ಲಿಯೂ ಆಳುವನು. ಈ ಜಯಗೀತಕ್ಕೆ ಕಾರಣವೇನೆಂದರೆ, ಫರೋಹನನ ಕುದುರೆಗಳು, ರಥಗಳು, ರಾಹುತರು ಸಮುದ್ರದಲ್ಲಿ ಹೊಕ್ಕು ನಡೆಯಲು ಯೆಹೋವನು ಸಮುದ್ರದ ನೀರನ್ನು ಅವರ ಮೇಲೆ ತಿರುಗಿ ಬರಮಾಡಿ ಮುಳುಗಿಸಿಬಿಟ್ಟನು. ಇಸ್ರಾಯೇಲ್ಯರಾದರೂ ಸಮುದ್ರದ ಮಧ್ಯದೊಳಗೆ ಒಣನೆಲದಲ್ಲಿ ನಡೆದು ಹೋದರು ಎಂಬುದೇ. ಪ್ರಿಯ ವೀಕ್ಷಕರೇ, ಮೋಶೆಯ ಜನನ ವೃತ್ತಾಂತದ ಬಳಿಕ ನಾವು ಕೇಳದಿದ್ದ ಒಬ್ಬಾಕೆಯ ಕುರಿತು ಈಗ ಕೇಳಲಿದ್ದೇವೆ. ಆಕೆ ಮಿರಾಮ್ಯಳು, ಮೋಶೆ ಆರೋನರ ಅಕ್ಕ. ಮುಂದಕ್ಕೆ ನೋಡ್ರಿ, ವಿಮೋಚನೆಕಾಂಡ ಪುಸ್ತಕ 15ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು. ಆರೋನನ ಅಕ್ಕನಾದ ಮಿರಾಮ್ಯಳು ಪ್ರವಾದಿನಿಯಾಗಿದ್ದು ದಮ್ಮಡಿಯನ್ನು ಕೈಯಲ್ಲಿ ತೆಗೆದುಕೊಂಡಳು. ಸ್ತ್ರೀಯರೆಲ್ಲರೂ ದಮ್ಮಡಿಗಳನ್ನು ಹಿಡಿದು ನಾಟ್ಯವಾಡುತ್ತಾ ಆಕೆಯ ಹಿಂದೆ ಹೋಗುತ್ತಿರಲು ಮಿರಾಮ್ಯಳು ಅವರ ಹಾಡಿಗೆ ಹೀಗೆ ಪಲ್ಲವಿ ಹಾಡಿದಳು. ಯೆಹೋವನನ್ನು ಗಾನ ಮಾಡಿರಿ, ಆತನು ಮಹಾಜಯಶಾಲಿಯಾದನು. ಕುದುರೆಗಳನ್ನು ರಾಹುತರನ್ನು ಸಮುದ್ರದಲ್ಲಿ ಕೆಡವಿ ನಾಶ ಮಾಡಿದ್ದಾನೆ ಎಂಬುದಾಗಿ. ಪ್ರಿಯರೇ, ದೇವರ ಬಿಡುಗಡೆಗಾಗಿ ಹಾಡಿದ ಸ್ತೋತ್ರದ ಗೀತೆಯು ಹೀಗೆ ಕೊನೆಗೊಳ್ಳುತ್ತದೆ. ಮುಂದಕ್ಕೆ ನಾವು ನೀರಿನ ಕೊರತೆಗಾಗಿ ಇಸ್ರಾಯೇಲ್ಯರ ಗುಣಗುಟ್ಟುವಿಕೆ ಎಂಬ ವಿಚಾರವನ್ನು ನೋಡೋಣ. ಇಸ್ರಾಯೇಲ್ಯರು ಸಮುದ್ರದ ಆಚೆ ಬದಿಯಲ್ಲಿದ್ದಾರೆ.
ಮೋಶೆಯ ಗೀತವನ್ನು ಸಂತೋಷ ಸ್ತೋತ್ರಗಳೊಂದಿಗೆ ಹಾಡಿದರು. ಈಗ ಅವರು ಬಿಡುಗಡೆ ಹೊಂದಿದವರು. ಇನ್ನು ಮುಂದೆ ಅವರಿಗೆ ಎಲ್ಲ ಸುಖವೇ ಇದ್ದು ಎಲ್ಲ ಕಷ್ಟಗಳಿಂದ ಬಿಡುಗಡೆ ದೊರಕುತ್ತದೆಂದು ನೀವು ಭಾವಿಸಬಹುದು. ಪ್ರಿಯರೇ, ದಾರಿಯಲ್ಲಿ ಯಾವ ತೊಂದರೆ ಆಗಲಿ, ದಾರಿಯಲ್ಲಿ ಮುಳ್ಳುಗಳಾಗಲಿ, ಜನರಿಂದ ನಿಟ್ಟುಸಿರಾಗಲಿ ಇರಕೂಡದು. ಕೇವಲ 3 ದಿನದ ಪ್ರಯಾಣ ಮಾಡುವಷ್ಟರಲ್ಲೇ ಏನು ಸಂಭವಿಸಿತು? ಅವರಿಗೆ ಬಾಯಾರಿಕೆಯಾಯಿತು. ವಿಮೋಚನೆ ಕಾಂಡ ಪುಸ್ತಕ 15ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿರಿ. ಬಳಿಕ ಮೋಶೆಯು ಇಸ್ರಾಯೇಲ್ಯರನ್ನು ಕೆಂಪು ಸಮುದ್ರದ ಬಳಿಯಿಂದ ಪ್ರಯಾಣ ಮಾಡಿಸಲು ಅವರು ಶೂರಿನ ಅರಣ್ಯದೊಳಗೆ 3 ದಿನ ನಡೆದು ಹೋದರು. ಅಲ್ಲಿ ಅವರಿಗೆ ನೀರು ಸಿಕ್ಕಲೇ ಇಲ್ಲ. ತರುವಾಯ ಮಾರಾ ಎಂಬ ಸ್ಥಳವನ್ನು ಸೇರಿದರು ಎಂಬುದೇ. ಪ್ರಿಯ ವೀಕ್ಷಕರೇ, ಐಗುಪ್ತ ದೇಶದಲ್ಲಿ ಸಮೃದ್ಧಿಯೂ ಬೇಕಾದಷ್ಟು ನೀರು ಇತ್ತು. ಇಸ್ರಾಯೇಲ್ಯರು ಕೆಂಪು ಸಮುದ್ರವನ್ನು ದಾಟಿ ಬಂದ ಕೂಡಲೇ ಪರಿಸ್ಥಿತಿಗಳು ಬದಲಾದವು. ಎಲ್ಲಿಯೂ ನೀರು ಸಿಕ್ಕಲಿಲ್ಲ. ಐಗುಪ್ತದ ನೀರಿನ ಬಾನೆಗಳು ಇರಲಿಲ್ಲ. ಎಲ್ಲಿಯೂ ನೀರಿನ ಹೊರತೆ ಸಿಗಲಿಲ್ಲ. ರಕ್ಷಣೆ ಹೊಂದಿದ ಪ್ರತಿಯೊಬ್ಬ ದೇವರ ಮಗುವಿನ ಅನುಭವವೂ ಇದೇ ಆಗಿರುತ್ತದೆ. ರಕ್ಷಣೆಯ ಬಳಿಕ ವಿಶ್ವಾಸಿಗೆ ಐಗುಪ್ತದ ನೀರ ಬಾನೆಗಳು ದೊರಕುವುದಿಲ್ಲ. ಆತ್ಮದ ಬಾಯಾರಿಕೆ ಹೆಚ್ಚಾಗುತ್ತದೆ. ಈ ಪರಿಸ್ಥಿತಿಯನ್ನೇ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳುತ್ತಾನೆ. ಏನೆಂದರೆ, ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆನಿಸಿದ್ದೇನೆ ಎಂಬುದಾಗಿ. ಮುಂದೆ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ತನ್ನ ಆತ್ಮದ ದಾಹ ಮಹಾಬಾಧೆಗಳನ್ನು ಅವನು ತಿಳಿಸುತ್ತಾನೆ. ಅದೇನೆಂದರೆ, ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಒಬ್ಬರು ದೇವಸೇವಕರು ತನ್ನ ವೈಯಕ್ತಿಕ ಅನುಭವವನ್ನು ಹೀಗೆ ತಿಳಿಸುತ್ತಾರೆ. ಏನೆಂದರೆ, ದೇವರು ನನ್ನನ್ನು ಸ್ಪಷ್ಟವಾಗಿ ಸೇವೆಗೆ ಕರೆದ ಸಮಯ ನನಗೆ ನೆನಪಿದೆ. ಕ್ರಿಸ್ತನ ಮೇಲಣ ನಂಬಿಕೆಯಿಂದಾಗಿ ಸಮಾಧಾನವಿತ್ತು. ನಾನು ಸೇವೆಗಾಗಿ ತರಬೇತಿ ಹೊಂದಲು ಆಶೆಪಟ್ಟೆ. ಆದರೆ ಆ ಸಮಯದಲ್ಲಿ ನಾನು ಬ್ಯಾಂಕೊಂದರಲ್ಲಿ ಕೆಲಸ ಮಾಡುತ್ತಿದ್ದು ತುಂಬ ಚಟುವಟಿಕೆ ಉಳ್ಳವನಾಗಿದ್ದೆ. ನಾನು ಆಗ ಒಂದು ನೃತ್ಯ ತಂಡದ ಮುಖ್ಯಸ್ಥನಾಗಿದ್ದೆ. ನಾನು ನನ್ನ ಜೀವಿತವನ್ನು ಕರ್ತನಿಗೆ ಒಪ್ಪಿಸಿದವನಾಗಿದ್ದೆ. ಆದರೆ ನನ್ನ ಈಗಿನ ಜೀವಿತದಿಂದ ಒಂದೇ ಸಲ ಪ್ರತ್ಯೇಕಗೊಳ್ಳಲು ಮನಸ್ಸಿರಲಿಲ್ಲ. ನಿಧಾನವಾಗಿ ಇವುಗಳಿಂದ ದೂರವಾಗುತ್ತೇನೆಂದು ನೆನೆಸಿದೆ. ಆ ರಾತ್ರಿ ನೃತ್ಯಕೂಟಕ್ಕೆ ಹೋಗಿ ಸುಮ್ಮನೆ ನಿಂತು ನೋಡುತ್ತೇನೆಂದು ನೆನೆಸಿದೆ. ಅನೇಕರು ನನಗೆ ಮದ್ಯವನ್ನು ಕೊಟ್ಟರೂ ನಾನು ಸ್ವೀಕರಿಸಲಿಲ್ಲ. ಕಡೆಗೆ ಬ್ಯಾಂಕಿನ ಸಹೋದ್ಯೋಗಿಯನ್ನು ಸಂಧಿಸಿದೆ. ಅವನಿಗೆ ನನ್ನ ಮೇಲೆ ಬೇಸರವಿತ್ತು. ಅವನಿಗಿಂತ ಮೊದಲು ನನಗೆ ಕೆಲಸದಲ್ಲಿ ಬಡ್ತಿ ಸಿಕ್ಕಿತ್ತು. ಇದನ್ನು ಅವನು ಎಂದಿಗೂ ಮರೆತಿರಲಿಲ್ಲ. ಆದರೆ ಇದರಲ್ಲಿ ನನ್ನ ತಪ್ಪೇನೂ ಇರಲಿಲ್ಲ. ಬಡ್ತಿಗಳನ್ನು ನಾನು ಮಾಡುವವನಾಗಿರಲಿಲ್ಲ. ಆದರೆ ಅವನಿಗೆ ನನ್ನ ಮೇಲೆ ತುಂಬ ಬೇಸರವಿತ್ತು. ಆದ್ದರಿಂದ ತನ್ನ ಬೇಸರವನ್ನು ಹೊರಹಾಕುವ ಯಾವ ಸಂದರ್ಭವನ್ನು ಅವನು ಬಿಡುತ್ತಿರಲಿಲ್ಲ. ಆ ಸಂಜೆ ಕೂಡ ಅವನು ಪ್ರಸಂಗಿಯೊಬ್ಬನಿಗೆ ಇದು ತಕ್ಕ ಸ್ಥಳವಲ್ಲ ಎಂದು ಉದ್ಧರಿಸಿದನು. ಮತ್ತು ಅಂದು ನನ್ನ ಮನಸ್ಸಿಗೆ ಅವನ ಮಾತು ಸರಿಯೆಂದು ತೋಚಿತು. ಆದ್ದರಿಂದ ಪೆಟ್ಟು ತಿಂದ ನಾಯಿಯಂತೆ ನಾನು ಹೊರಗೆ ಬಂದು ಕೆಳಗಿಳಿದು ಹೋದೆ. ದೂರದಿಂದ ಸಂಗೀತೋಪಕರಣಗಳ ಧ್ವನಿ ಕೇಳಿಸುತ್ತಿತ್ತು. ಆಗ ನಾನು ಇನ್ನೇನೋ ಹಿಂತಿರುಗಿ ಹೋಗಿ ಅವನಿಗೆ, ನಾನು ಈ ಜನರೊಂದಿಗೆ ಇಲ್ಲೇ ಇರುವವನು ಎಂದು ಹೇಳಬೇಕೆಂದುಕೊಂಡೆ. ಆದರೆ ಹಾಗೆ ಮಾಡಲಿಲ್ಲ ಎಂಬುದಾಗಿ. ಪ್ರಿಯರೇ, ನೀವು ರಕ್ಷಣೆ ಹೊಂದಿದ ಬಳಿಕ ಈ ರೀತಿಯ ಮರುಭೂಮಿ ಪ್ರಯಾಣದ ಅನುಭವ ಇದ್ದೇ ಇರುತ್ತದೆ. ನಮಗೆ ಬಾಯಾರಿಕೆಯಾಗುತ್ತದೆ. ಆದರೆ ಐಗುಪ್ತದ ಬಾನೆಗಳು ನಮಗೆ ತೃಪ್ತಿ ನೀಡಲಾರವು. ನಾವು ಜೀವದ ನೀರಿಗಾಗಿ ಹುಡುಕುತ್ತೇವೆ. ಆದರೆ ಅದು ಎಲ್ಲಿ ಸಿಗುತ್ತದೆಂದು ನಮಗೆ ಗೊತ್ತಿರುವುದಿಲ್ಲ. ನಮಗೆ ಆ ಸಮಯದಲ್ಲಿ ಸತ್ಯವೇದದ ಕುರಿತು ಬಹಳ ಸ್ವಲ್ಪ ತಿಳಿದಿರುತ್ತದೆ. ಆದ್ದರಿಂದ ಅದರಿಂದ ಹೆಚ್ಚಿನ ಸಹಾಯ ಹೊಂದಲು ನಮಗೆ ಆಗುವುದಿಲ್ಲ. ಆದರೆ ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 37ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಆ ಜಾತ್ರೆಯ ಮಹಾದಿವಸವಾದ ಕಡೇ ದಿನದಲ್ಲಿ ಯೇಸು ನಿಂತುಕೊಂಡು
ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ ಎಂಬುದಾಗಿದೆ. ನೋಡಿರಿ, ಎಂಥ ಅದ್ಭುತವಾದ ಸಂಗತಿ, ಎಂಥ ಅದ್ಭುತವಾದ ಕರೆ. ಪ್ರಿಯರೇ, ಬಾಯಾರಿದಾಗ ನೀರು ಸಿಗದೇ ಇದ್ದದ್ದು ಇಸ್ರಾಯೇಲರಿಗಾದ ಮೊದಲ ಅನುಭವವಾಗಿತ್ತು. ಈಗ ಅಷ್ಟೇ ಕೆಟ್ಟದಾದ ಇನ್ನೊಂದು ಅನುಭವವೂ ಆಯಿತು. ಅದೇನೆಂಬುದನ್ನು ಮುಂದಿನ ಅಧ್ಯಯನದಲ್ಲಿ ನೋಡೋಣ. ಪ್ರಾರ್ಥನಾಪೂರ್ವಕವಾಗಿ ಮುಂದಿನ ಕಾರ್ಯಕ್ರಮ ಆಲಿಸಲು ಸಿದ್ಧರಾಗಿರಿ. ಪ್ರಿಯ ವೀಕ್ಷಕರೇ, ನಮ್ಮ ಜೀವಿತ ಹಾಗಿದೆ. ನಾವು ಬಾಯಾರಿದವರಾಗಿ ಆತನ ಬಳಿಗೆ ಬಂದಿದ್ದೇವೆಯೋ? ಬಂದಿದ್ದರೆ ನಾವು ಜೀವದ ನೀರನ್ನು ಹೊಂದಿಕೊಳ್ಳುತ್ತೇವೆ. ಒಂದು ವೇಳೆ ಬಾರದೇ ಇರುವುದಾದರೆ ಈ ಕೃಪಾ ಸಮಯದಲ್ಲಿ ಆತನ ಬಳಿಗೆ ಬರೋಣ, ನಮ್ಮ ರಕ್ಷಣೆಯನ್ನು ಹೊಂದಿಕೊಳ್ಳೋಣ. ದೇವರ ಮಹಿಮೆಗಾಗಿ ನಾವು ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ಇದ್ದಂಥ ಸ್ಥಿತಿಯಲ್ಲಿ ನಾವು ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನೀನು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವಾತನು. ನಮ್ಮ ಜೀವಿತಕ್ಕೆ ರಕ್ಷಣೆಯ ಸಂತೋಷವನ್ನು ಅನುಗ್ರಹಿಸಿಕೊಡು ಸ್ವಾಮಿ. ಅದನ್ನು ಹೊಂದಿದವರಾಗಿ ನಿರೀಕ್ಷೆಯ ಜೀವಿತದಲ್ಲೇ ಮುನ್ನಡೆಯೋದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣ ಮಾಡು ಸ್ವಾಮಿ. ಅವರು ಬೇಡುವಂಥ ಒಂದೊಂದು ಭಿನ್ನಗಳನ್ನು ನೀನು ಆಲಿಸು. ನಿನ್ನ ನೀತಿಗನುಸಾರವಾದ ಸದುತ್ತರವನ್ನು ಕೊಟ್ಟು ತೃಪ್ತಿಯ ಜೀವಿತ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಕೆಂಪು ಸಮುದ್ರ ದಾಟಿದ ನಂತರ ದಮ್ಮಡಿ ಬಡಿಯುತ್ತಾ ನಾಟ್ಯ ಮಾಡುತ್ತಾ ಸ್ತ್ರೀಯರನ್ನು ಮುನ್ನಡೆಸಿದವರು ಯಾರು? ಕೆಂಪು ಸಮುದ್ರ ದಾಟಿದ ನಂತರ ದಮ್ಮಡಿ ಬಡಿಯುತ್ತಾ ನಾಟ್ಯ ಮಾಡುತ್ತಾ ಸ್ತ್ರೀಯರನ್ನು ಮುನ್ನಡೆಸಿದವರು ಯಾರು? ಉತ್ತರ ದೆಬೋರಳು, ಹನ್ನಳು, ಮಿರಿಯಾಮಳು. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ನಮ್ಮ ಸೃಷ್ಟಿಕರ್ತನೇ, ಕಾಯ್ದು ನಡೆಸುವಾತನೇ, ತಂದೆಯೇ ನಿನಗೆ ಸ್ತೋತ್ರ. ನಿನ್ನ ಸಮ್ಮುಖದಲ್ಲಿ ಈ ಸಮಯದಲ್ಲಿ ಸಿರಿದೇವ ನಿನಗೆ ಸ್ತೋತ್ರ, ಸಿರಿದೇವ ನಿನಗೆ ಸ್ತೋತ್ರ. ನಮ್ಮ ಹೃದಯಕ್ಕೆ ನಿನ್ನ ವಾಕ್ಯವು ಮಾರ್ಗಕ್ಕೆ ಬೆಳಕು ಆಗಿದೆ, ಮಾರ್ಗಕ್ಕೆ ಬೆಳಕು ಆಗಿದೆ. ಇಂದಿನ ಅಧ್ಯಯನದಲ್ಲಿ ನಾವು ಅತ್ಯಂತ ಅಮೂಲ್ಯವಾದ ಆತ್ಮೀಕ ಪಾಠಗಳನ್ನು ಕಲಿತುಕೊಂಡಿದ್ದೇವೆ. ಅದಾವುದೆಂದರೆ ಸ್ತುತಿಯ ಪ್ರಾಮುಖ್ಯತೆ. ಸಂಕಷ್ಟಗಳಿಂದ ಬಿಡುಗಡೆ ಹೊಂದಿದಾಗ ದೇವರಿಗೆ ಕೃತಜ್ಞತಾವುಳ್ಳರಾಗಿರಬೇಕು. ದೇವರ ರಕ್ಷಣೆ. ಶತ್ರುಗಳ ಸೈನ್ಯ ಎಷ್ಟೇ ದೊಡ್ಡದಿದ್ದರೂ ಯೆಹೋವನು ತನ್ನ ಜನರನ್ನು ಅದ್ಭುತವಾಗಿ ರಕ್ಷಿಸುತ್ತಾನೆ. ಕಹಿ ಮಧುರವಾಗುವುದು. ನಮ್ಮ ಜೀವಿತದ ಕಹಿ ಪರಿಸ್ಥಿತಿಗಳನ್ನು ಬದಲಾಯಿಸಲು ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಕಲಿತುಕೊಂಡ ಸತ್ಯಕ್ಕೆ ವಿಧೇಯರಾಗಿ ಜೀವಿಸೋಣ. ಆತ್ಮೀಯ ವೀಕ್ಷಕರೇ, ಇಂದು ನೀವು ಹೊಂದಿಕೊಂಡ ಆಶೀರ್ವಾದಗಳನ್ನು ನಮಗೆ ಕರೆ ಮಾಡಿ ತಿಳಿಸಿರಿ. ಇತರರಿಗೂ ಈ ಕಾರ್ಯಕ್ರಮವನ್ನು ಪರಿಚಯಪಡಿಸಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.